ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಫ್ರೆಂಡ್ಸ್, ಇದು ನಿನ್ನೆ ವಿಡಿಯೋ ಹಾಕಿದ್ನಲ್ಲ, ನಾನು ಗವಿಸಿದ್ದೇಶ್ವರ ಮಠಕ್ಕೆ ಹೋಗಿರೋದು, ಆಮೇಲೆ ಮದುವೆಗೆ ಹೋಗಿರೋದು, ಅದ್ರದ್ದು ಮುಂದಿನ ಭಾಗ ಇದು. ನಾವು 5 ಗಂಟೆ ಮೇಲೆ ಈ ಕಿನ್ನಾಳಕ್ಕೆ ಹೋಗ್ತಾ ಇದ್ವಿ. ಕಿನ್ನಾಳು ಎಲ್ಲರಿಗೂ ಗೊತ್ತಿರ್ಬೋದು ಅಂತ ಅನ್ಕೊತೀನಿ ನಾನು. ಅಲ್ಲಿ ಕಟ್ಟಿಗೆ ಗೊಂಬೆಗಳನ್ನು ಮಾಡ್ತಾರೆ, ತುಂಬಾ ಫೇಮಸ್ ಅದು. ನಾನು ಆ್ಯಕ್ಚುಲಿ ತುಂಬ ಸಣ್ಣ ಗ್ರಾಮ ಅಂತ ಅಂದ್ಕೊಂಡಿದ್ದೆ, ಬಟ್ ಅದು ತುಂಬ ದೊಡ್ಡದಾಗಿರುವಂಥ ಊರಿದೆ ಅದು. ಇಲ್ಲಿ ಊರಿಗೆ ಎಂಟ್ರೆನ್ಸಿಗೆ ಒಂದು ಕಿನ್ನಾಳ ಆರ್ಟ್ ಅಂತ ಹೇಳಿ ಒಂದು ಅಂಗಡಿ ಇದೆ. ಅಲ್ಲಿ ಒಟ್ಟು 2 ಇದೆ ಅಂತ ಹೇಳಿದ್ರು, ಬಟ್ ನಮಗದೊಂದು ಸಿಕ್ಕಿದ್ದು ಫಸ್ಟ್ ಸ್ಟಾರ್ಟಿಂಗು. ಅದೊಂಥರ ದೊಡ್ಡ ಫ್ಯಾಕ್ಟ್ರಿ ಥರ ಇದೆ ನೋಡಿ. ಇದು ಕಿನ್ನಾಳಿಗೆ ಒಳಗಡೆ ಹೋಗುವಂಥದ್ರಲ್ಲೇ ಇಲ್ಲೇ ಒಂದು ಸ್ಟಾರ್ಟಿಂಗ್ ಪಾಯಿಂಟಲ್ಲಿ ಕಿನ್ನಾಳ ಆರ್ಟ್ ಅಂತ ಇದೆ. ಇಲ್ಲಿ ಹೋಗಿದ್ವಿ. ಇಲ್ಲಿ ಇನ್ನೊಂದಿದೆ ಅಂತ ಹೇಳಿದ್ರು, ನಾವು ಅಲ್ಲಿಗೆ ಹೋಗಲಿಲ್ಲ. ಇದ್ರ ಒಳಗಡೆ ಹೋಗಿ ತೋರಿಸ್ತೀನಿ ನಿಮಗೆ. ಅವ್ರು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದರೆ ಅದು ನಂಬೋಕ್ಕಾಗಲ್ಲ, ಕಟ್ಟಿಗೆಯಿಂದ ಮಾಡಿದ್ದಾರೆ ಅಂತಂದು. ಇವ್ರೇನಂದರೆ ಆರ್ಡ್ರ್ ಕೊಟ್ಟರೆ ಮಾತ್ರ ಇಲ್ಲಿ ಮಾಡ್ತಾರೆ, ಇಲ್ಲಾಂದರೆ ಅದನ್ನ ಹಾಗೆ ಮಾಡಿಬಿಟ್ಟು ಮಾರಕ್ಕಿಡೋದಿಲ್ಲ ಇವರು. ದೊಡ್ಡ ದೊಡ್ಡ ಗೊಂಬೆಗಳನ್ನ ಇವರು ಜಾಸ್ತಿ ಮಾಡ್ತಾರೆ ಅಂತ ಹೇಳಿದ್ರು. ಇವರು ವಿದೇಶಕ್ಕೆಲ್ಲ ಕಳಿಸ್ತಾರಂತೆ. ಮೈಸೂರಿನವರು ಕೂಡ ಬಂದು ಇಲ್ಲಿಂದ ತೊಗೊಂಡೋಗ್ತಾರಂತೆ. ನಮ್ಮದು ಒಂದು ಹೆಮ್ಮೆ ಅಲ್ವಾ, ನಮ್ಮ ಉತ್ತರ ಕರ್ನಾಟಕದಲ್ಲಿ ಈ ರೀತಿಯಾಗಿ ಒಂದಿದೆ ಅನ್ನೋದು. ನಾನು ನೋಡಿರಲಿಲ್ಲ, ಫಸ್ಟ್ ಟೈಮ್ ನೋಡಿದ್ದು. ಕೇಳಿದ್ದೆ ಬರೀ ನಾನು. ತುಂಬಾ ಖುಷಿ ಅನ್ನಿಸ್ತು. ಯಾಕಂದರೆ ಕಟ್ಟಿಗೆಯಿಂದ ಈ ರೀತಿಯಾದಂಥ ಕೆತ್ತನೆ ಮಾಡೋದು ತುಂಬಾ ಕಷ್ಟ. ಇಲ್ಲಿ ತಲತಲಾಂತರಗಳಿಂದ ಮಾಡ್ಕೊಂಡು ಬಂದವರು ಇದ್ದಾರೆ. ಅವ್ರ ಜೊತೆಗೆ ಏನಂದರೆ ಮಾಸ್ಟರ್ ಡಿಗ್ರಿ, ಅಂದರೆ ಚಿತ್ರಕಲೆಯಲ್ಲಿ ಮಾಸ್ಟರ್ ಡಿಗ್ರಿ ಮಾಡಿರ್ತಾರಲ್ಲ, ಅವ್ರನ್ನೂ ಇಲ್ಲಿ ಕೆಲಸಕ್ಕೆ ಇಟ್ಕೊಂಡಿದ್ದಾರೆ. ಅವರು ಕೂಡ ಮಾಡ್ತಾರೆ ನೋಡಿ, ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ. ಇವನ್ನೆಲ್ಲ ಚೆನ್ನೈಗೆ ಕಳಿಸ್ತಾರಂತೆ. ಇಲ್ಲಿ ಇಟ್ಟಿರುವಂಥ ಗೊಂಬೆಗಳು, ಸಣ್ಣ ಸಣ್ಣ ಗೊಂಬೆಗಳನ್ನು ಕೂಡ ಅವರು ಮಾಡಿ ಇಟ್ಟಿದ್ದಾರೆ. ಆದರೆ ಏನಂದರೆ ಅದು ಯಾವುದೂ ಸೇಲ್ ಮಾಡ್ತಾಯಿಲ್ಲ. ನಾನು ನನ್ನ ಮಗಳಿಗೆ 1-2 ಗೊಂಬೆ ತೊಗೊಳ್ಳೋಣ ಅಂತ ಅಂದ್ಕೊಂಡೆ. ಇಲ್ಲಿ ಯಾವುದು ಕೊಡಲ್ಲ ಅಂತ ಹೇಳಿದ್ರು ಅವರು. ನೋಡಿ, ಶೋಗೆ ಹಣ್ಣಿಂದೆಲ್ಲ ಮಾಡಿಟ್ಟಿದ್ದಾರಲ್ಲ, ಅದೆಲ್ಲನೂ ಕಟ್ಟಿಗೆಯಿಂದ ಮಾಡಿರುವಂಥದ್ದು. ಇದು ಗೊಂಬೆ ತುಂಬ ಚೆನ್ನಾಗಿ ಅನ್ನಿಸ್ತು ನನ್ನ ಮಗಳಿಗೆ. ನನ್ನ ಮಗಳು ತುಂಬಾ ಖುಷಿಯಾದಳು ಇಲ್ಲಿ ಬಂದು. ನೋಡೋದಕ್ಕೆ ಗೊಂಬೆಗಳು ತುಂಬ ಚೆನ್ನಾಗಿ ಇತ್ತು. ಅವರು ಸುಮ್ಮನೆ ಒಂದು ಮಾಡಿಬಿಟ್ಟು ಟ್ರೈನಿಂಗಿಗೆ ಅಂತ ಬಂದಿರ್ತಾರಂತೆ. ಅವರು ಮಾಡಿಬಿಟ್ಟು ಇಟ್ಟಿರುವಂಥ ಗೊಂಬೆಗಳಿದು. ಇದು ಯಾವುದನ್ನು ಸೇಲ್ ಮಾಡಲ್ಲ ಅಂತ ಹೇಳಿದ್ರು ಅವರು. ಸುಮ್ಮನೆ ನೋಡೋದಕ್ಕೆ ಅಂತ ಹೇಳಿ ಟ್ರೈ ಮಾಡಿರ್ತಾರಲ್ಲ, ಆ ಥರದನ್ನು ಇಲ್ಲಿಟ್ಟಿದ್ದಾರೆ. ಆನೆ ಮಾತ್ರ ತುಂಬ ಚೆನ್ನಾಗಿ ಅನ್ನಿಸ್ತಾ ಇತ್ತು ನೋಡೋದಕ್ಕೆ. ನಿಮಗೆ ಕೊಂಡ್ಕೋಬೇಕು ಅನ್ನೋದಾದರೆ ಕಿನ್ನಾಳು ಊರಲ್ಲಿ ನಿಮಗೆ ಸಿಕ್ಕತ್ತೆ, ನೀವು ಅಲ್ಲೇ ತೊಗೋಬೋದು ಅಂತ ಹೇಳಿದ್ರು ಅವರು. ನಾವು ಕೂಡ ಹಾಗೆ ಒಂದು 2-3 ಕಡೆ ಹೋಗಿ ನೋಡಿದ್ವಿ. ಇದೆಲ್ಲ ಇದೆ ನೋಡಿ. ಇದಕ್ಕೇನಂದರೆ ಆ ಶೈನಿಂಗ್ ಇರುವಂಥ ಸ್ಟೀಲ್ ಕಲರ್ ಏನಿದೆಯಲ್ಲ, ಅದು ಆ್ಯಕ್ಚುಲಿ ನಾನು ಪೇಂಟ್ ಮಾಡಿದ್ದಾರೆ ಅಂತ ಅಂದ್ಕೊಂಡಿದ್ದೆ, ಬಟ್ ಪೇಂಟ್ ಅಲ್ಲ ಫ್ರೆಂಡ್ಸ್. ಅದು ತವರ ಅಂತ ಹೇಳಿ ಒಂದು ಹಚ್ಚಿರ್ತಾರೆ. ಆ ಸಿಮೆಂಟ್ ಕಲರ್ ಏನಿದೆಯಲ್ಲ, ಆ ಸಿಮೆಂಟ್ ಕಲರು ಅವರು ಹೇಳ್ತಾ ಇದ್ರು, ಅದನ್ನು ಹಾಕಿದ್ರೆ ಅದನ್ನು ಒಂದು ಕಲ್ಲು ಇದೆ ಅವ್ರ ಹತ್ರ, ಬ್ರಷ್ ಥರ. ಆ ಬ್ರಷಿಂದ ಉಜ್ಜಿದ್ರೆ ಆ ಸಿಲ್ವರ್ ಕಲರ್ ಬರುತ್ತಂತೆ. ಇದನ್ನು ಅವ್ರು ಮಾಡೋದಕ್ಕೆ ತುಂಬ ದಿನ ಬೇಕು ಅಂತ ಹೇಳಿದ್ರು. ಯಾಕಂದರೆ ಒಂದು ದಿನದಲ್ಲಿ ಈ ಕೆಲಸ ಸಾಧ್ಯನೇ ಇಲ್ಲ ಅಂತ ಹೇಳಿ ತೋರಿಸ್ತಾ ಇದ್ರು ನಮಗೆ. ಈಗ ನೋಡಿ, ಅದೇನು ಸಿಮೆಂಟ್ ಕಲರ್ ಥರ ಇದೆಯಲ್ಲ ತವರ, ಆ ತವರ ಹೋಗ್ಬಿಟ್ಟು ಯಾವ ಕಲರ್ ಬಂತು ಅಂತ ಶೈನಿಂಗ್ ಆಗಿ ಸ್ಟೀಲ್ ಕಲರ್ ಥರ ಬಂತು ಅದು. ನಾನು ಆ್ಯಕ್ಚುಲಿ ಮೊದಲು ಅದು ಓನ್ಲಿ ಪೇಂಟ್ ಅಂತ ಅಂದ್ಕೊಂಡಿದ್ದೆ ನಾನು. ಹಾಗೆ ಒಂದು ಅಲ್ಲಿ ಹೆಣ್ಮಗಳು ಮುಖ ಮಾಡಿದ್ದಾರೆ ನೋಡಿ, ಎಷ್ಟು ಚೆನ್ನಾಗಿದೆ ಅಂದರೆ ಅಷ್ಟು ಲಕ್ಷಣವಾಗಿತ್ತು ನೋಡೋದಕ್ಕೆ. ತುಂಬ ಚೆನ್ನಾಗಿ ಅನ್ನಿಸ್ತಾ ಇತ್ತು. ಇದು ಕಿನ್ನಾಳ್ ಆರ್ಟ್. ಇದು ಇಲ್ಲಿ ಆರ್ಡರ್ ಕೊಟ್ಟರೆ ಮಾತ್ರ ಮಾಡ್ತಾರೆ. ಇನ್ನೊಂದು ಕಡೆ ಹೋದ್ವಿ, ಅದರಿಂದ ಮುಂದೆ ಹೋದರೆ ಒಂದು ಮನೆ ಇದೆ. ಪ್ರತಿ ಮನೆಗಳಲ್ಲೂ ಇಲ್ಲಿ ಮಾಡ್ತಾರೆ ಅಂತ ಹೇಳಿದ್ರು. ಯಾಕಂದರೆ ಇಲ್ಲಿ ಎಲ್ಲರೂ ಮಾಡ್ತಾರೆ ಅಂತ ಹೇಳ್ತಾ ಇದ್ರು. ಇಲ್ಲೇನಂದರೆ ಬರೀ ಹಣ್ಣಿನ ಪುಟ್ಟಿ ಮಾತ್ರ ಸಿಗುತ್ತೆ ಅಂತ ಹೇಳಿದ್ರು ಅವರು. ಅಂದರೆ ಎಲ್ಲ ಥರದ ಹಣ್ಣನ್ನು ಅವರು ರೆಡಿ ಮಾಡಿ ಇಟ್ಟಿರ್ತಾರೆ. ಅದನ್ನು ಒಂದು ಕೋಂಬೋ ಪ್ಯಾಕ್ ಥರ ಮಾಡ್ತಾರೆ, ಶೋಗೆ ಇಡೋದಕ್ಕೆ ಅನ್ನೋಕ್ಕೋಸ್ಕರ. ನಮ್ಮ ಮನೆಯವರು ಮಗಳು ಹೋಗಿದ್ದರು, ನಾನು ಗೊಂಬೆ ಇದ್ದರೆ ಮಾತ್ರ ಬರ್ತೀನಿ ಅಂತ ಹೇಳಿದ್ದೆ ಅವರಿಗೆ. ಬಟ್ ಗೊಂಬೆ ಇರಲಿಲ್ಲ ಅಲ್ಲಿ ನೋಡಿ. ಅವರು ತೊಗೊಂಡು ಬಂದರು, ಒಂದು ಪೀಸ್ ತೊಗೊಂಡು ಬಂದರು, ಎಲ್ಲ ಸೆಟ್ ಇರುವಂಥದ್ದು. ಸ್ವಲ್ಪ ಕಾಸ್ಟ್ ಜಾಸ್ತಿ ಹೇಳಿದ್ರು ಅವರು, 2,000 ರೂಪಾಯಿ ಹೇಳಿದ್ರು. ಆದರೆ ಆ ಕಟ್ಟಿಗೆಯಿಂದ ಮಾಡಿರ್ತಾರಲ್ಲ, ಅದಕ್ಕೆ ನಾವು ದುಡ್ಡು ಕೊಡೋದಷ್ಟೇ ಆ ಕೆತ್ತನೆಗೆ. ಆಮೇಲೆ ಬಾಳೆಹಣ್ಣು ಅವರು ಕೆತ್ತಿ ಮಾಡಿರೋ ಅಂಥದ್ದಂತೂ ಸೇಮ್ ಬಾಳೆಹಣ್ಣೆ ಇಟ್ಟಿದ್ದಾರೇನೋ ಅನ್ನೋ ಥರ ಇತ್ತದು. ಆ ಥರ ಎಲ್ಲ ಮಾಡಿದರು.
ಹಾಗೆ ಇನ್ನೊಂದು ಕಡೆ ಹೋಗಿ ನಾವು ಗೊಂಬೆಗಳನ್ನ ತೊಗೊಂಡು ಬಂದ್ವಿ. ನೋಡಿ ಆ ಗೊಂಬೆಗಳು ಇದು ನಾವು ಅಜ್ಜಿ ಹತ್ರ ತೊಗೊಂಡು ಬಂದ್ವಿ. ಅಜ್ಜಿ ಅಲ್ಲಿ ವಿಡಿಯೋ ಮಾಡೋಕ್ಕಾಗಲಿಲ್ಲ ನನಗೆ. ಇದನ್ನು 100 ರೂಪಾಯಿಗೊಂದು ಕೊಟ್ಟರು ಅವರು. ಯಾರೂ ಹೆಚ್ಚಾಗಿ ತೊಗೊಳಲ್ಲ ಅಂತ ಹೇಳಿದ್ರು. ಆದರೆ ಈ ಗೊಂಬೆಗಳನ್ನು ಕಟ್ಟಿಗೆ ಪುಡಿನ ನೆನೆಸ್ಬಿಟ್ಟು ಅದನ್ನು ಉಂಡೆ ಥರ ಮಾಡಿ ಅದರಿಂದ ಮಾಡಿರೋದು ಅಂತ ಹೇಳಿದ್ರು. ಅವರು ಇದಕ್ಕೆ ಪೇಂಟ್ ಎಲ್ಲ ಮಾಡಿ ಇಟ್ಟಿದ್ದರು. ಆಮೇಲೆ ಟಚ್ ವುಡ್ಡನ್ನು ಹಾಕಿಬಿಟ್ಟು ನಮಗೆ ಕೊಟ್ಟರು. ನನಗೆ ಅವ್ರ ಮನೆಯದು ವಿಡಿಯೋ ಮಾಡೋಕ್ಕಾಗಿಲ್ಲ. ಈ ಗೊಂಬೆಗಳನ್ನು ನಾವು ತೊಗೊಂಬಂದ್ವಿ. ಗೊಂಬೆಗಳು ನನ್ನ ಮಗಳಿಗೆ ತುಂಬಾ ಇಷ್ಟ ಆಯಿತು. ಜಾತ್ರೆನಲ್ಲೆಲ್ಲ ಇಟ್ಟಿರ್ತಾರೆ, ಬಟ್ 100 ರೂಪಾಯಿ ಕೊಟ್ಟು ಇದನ್ನು ತೊಗೊಳಲ್ಲ ಯಾರು, ಇಲ್ಲಿಯವರು ಯಾರೂ ತೊಗೊಳಲ್ಲ. ಆದರೆ ಮೈಸೂರವ್ರು ಬಂದು ತೊಗೊಂಡೋಗ್ತಾರೆ. ಒಂದು 10 ಪೀಸ್ ಆರ್ಡ್ರ್ ಕೊಟ್ಟಿದ್ರಂತೆ, ಅದರಲ್ಲೇ ನನಗೆ 2 ಕೊಟ್ಟರು ಅವರು. ತುಂಬ ಖುಷಿ ಅನ್ನಿಸ್ತು. ನನ್ನ ಮಗಳು ಕೂಡ ಖುಷಿಯಾದಳು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ, ಇನ್ಫಾರ್ಮೇಷನ್ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್. ಹಾಗೆ ಇನ್ನೂ ತನಕ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನು ನೋಡಿ ಶೇರ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್. ಬಾಯ್.